ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾನು ಈ ಹಿಂದಿನ ವಿಡಿಯೋಸಲ್ಲಿ ಮನಿಗೆ ಲೆಟರ್ ಬರೆಯೋದ್ರ ಬಗ್ಗೆ ಹೇಳಿದ್ದೆ ಅಲ್ವಾ. ಸುಮಾರು ಜನ ಬರೆದಿರ್ತೀರ ಕೂಡ, ಒಳ್ಳೆ ರಿಸಲ್ಟ್ಸನ್ನು ಪಡ್ಕೊಳ್ತಾ ಇರ್ತೀರ ಕೂಡ. ಹಾಗೆ ಅಪ್ಪ ಅಮ್ಮನಿಗೆ ಲೆಟರ್ ಬರೆಯೋದು ಮತ್ತು ನಮ್ಮ ಪೂರ್ವಿಕರಿಗೆ ಲೆಟರ್ ಬರೆಯೋದು ಎಲ್ಲ ವಿಡಿಯೋಸು ಮಾಡಿದ್ದೆ ಅಲ್ವಾ. ಇವತ್ತು ಯೂನಿವರ್ಸ್ಗೆ ಲೆಟರ್ ಬರೆಯೋಣ. ಹೇಗೆ ಬರಿಬೇಕು, ಏನು ಬರಿಬೇಕು, ಯಾಕೆ ಬರಿಬೇಕು, ಇದೆಲ್ಲ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರಿಗೆ ನನ್ನದೊಂದು ಕಿರು ಪರಿಚಯ. ನಾನು ತ್ರಿವೇಣಿ, ಹೊಪನೊಪೊನೊ ಹೀಲರ್. ನಾನು ಯಾವುದಕ್ಕೆ ಹೀಲ್ ಮಾಡ್ತೀನಿ ಅಂದರೆ, ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ, ರಿಲೇಷನ್ಶಿಪ್ಸಲ್ಲಿ ಸಮಸ್ಯೆ, ಅಥವಾ ಕರಿಯರಲ್ಲಿ ಅಂದರೆ ನಿಮ್ಮ ಕೆಲಸದ ವಿಷಯದಲ್ಲಿ ಸಮಸ್ಯೆ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಸಮಸ್ಯೆ, ಅಥವಾ ಹಣದ ವಿಷಯದಲ್ಲಿ ಸಮಸ್ಯೆ, ಈ ರೀತಿ ಯಾವುದೇ ಸಮಸ್ಯೆ ಇರಲಿ ನಾನು ಹೊಪನೊಪೊನೊ ಹೀಲಿಂಗನ್ನು ಮಾಡ್ತೀನಿ. ಇದು ಅಡ್ವಾನ್ಸ್ಡ್ ಹೊಪನೊಪೊನೊ, ಹೊಸ ತರಹದ ಹೀಲಿಂಗ್ ಇದು. ಇದರಲ್ಲಿ 100% ರಿಸಲ್ಟ್ಸ್ ಇದೆ. ಆಲ್ರೆಡಿ ರಿಸಲ್ಟ್ಸ್ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಯಾರೆಲ್ಲ ನೋಡಲಿಲ್ವೋ ಹೋಗಿ ನೋಡಬಹುದು. ನಿಮಗೂ ಬಂದು ಇದರಲ್ಲಿ ಭಾಗವಹಿಸಿ ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸ್ನೆಲ್ಲ ಹೋಗಬೇಕು ಅಂತ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ. ಆ ವಾಟ್ಸಪ್ಗೆ ಬಂದರೆ ಅಲ್ಲಿ ಝೂಮ್ ಸೆಷನ್ಸ್ನ ಲಿಂಕ್ ಕೊಡ್ತಾ ಇರ್ತೀನಿ. ಎವ್ರಿ ವೀಕ್ ಹೊಸ ಹೊಸ ಸೆಷನ್ಸ್ ಮಾಡ್ತಾ ಇರ್ತೀನಿ. ನೀವು ಜಾಯಿನ್ ಆಗ್ಬೋದು, ನಿಮ್ಮ ಪ್ರಾಬ್ಲಮ್ಸ್ಗೆಲ್ಲ ಒಂದು ಸೊಲ್ಯೂಷನ್ ಕಂಡ್ಕೋಬಹುದು ಅಂತ ಹೇಳ್ತಾ ಮತ್ತು ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಯೂನಿವರ್ಸ್ಗೆ ಲೆಟರ್ ಬರೆಯೋದು. ಫಸ್ಟ್ ಯಾಕೆ ಬರಿಬೇಕು ಯೂನಿವರ್ಸ್ಗೆ ಲೆಟರ್ ಅಂದರೆ, ನಮ್ಮ ಬೇಡಿಕೆಗಳು, ಆಸೆಗಳು ಏನಿದೆಯೋ ಅದನ್ನು ಯೂನಿವರ್ಸ್ಗೆ ನಾವು ಹೇಗಾದರೂ ತಿಳಿಸ್ಬೇಕಲ್ವಾ. ಈಗಾಗಲೇ ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಹೊರಗಡೆ ಕೂತ್ಕೊಂಡು ಚಂದ್ರನ ಕೆಳಗಡೆ ಮೆಡಿಟೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಆದ್ರೂ ಈ ಪದ್ಧತಿನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ತೃಪ್ತಿ. ನಾವು ಡೈರೆಕ್ಟಾಗಿ ಯೂನಿವರ್ಸ್ಗೆ ನಮಗೇನು ಬೇಕೋ ಅದನ್ನು ಹೇಳಿದ್ದೀವಿ ಅನ್ನೋ ತೃಪ್ತಿ ಸಿಗುತ್ತೆ. ಒಂದ್ಸಲ ನೀವು ಬರೆದು ನೋಡಿ, ಆ ಫೀಲಿಂಗೇ ಬೇರೆ ಥರ ಇರುತ್ತೆ. ಈ ಲೆಟರ್ನ ನೀವು ಒಂದು ಪೇಪರಲ್ಲಿ ಕೂಡ ಬರ್ಕೋಬಹುದು, ಅಥವಾ ನಿಮ್ಮ ಗ್ರ್ಯಾಟಿಟ್ಯೂಡ್ ಬುಕ್ ಇದೆಯಲ್ಲ, ಜರ್ನಲ್ ಬುಕ್ಕು, ಕ್ರಿಯೇಷನ್ ಬುಕ್ಕು, ಈ ಥರ ಏನಾದರೂ ಒಂದು ಬುಕ್ ಇಟ್ಕೊಂಡಿದ್ರೆ ಆ ಬುಕ್ಕಲ್ಲಿ ಕೂಡ ಬರ್ಕೋಬಹುದು. ಈಗ ನಾವು ಸಾಧಾರಣವಾಗಿ ಬೇರೆ ಯಾರಿಗಾದರೂ ಬರಿಬೇಕು ಅಂದರೆ ಮೈ ಡಿಯರ್ ಅಂತ ಅಡ್ರೆಸ್ ಮಾಡ್ತೀವಲ್ಲ ಲೆಟರಲ್ಲಿ ಮೇಲೆ, ನನ್ನ ಪ್ರೀತಿಯ ಅಪ್ಪ, ನನ್ನ ಪ್ರೀತಿಯ ಅಮ್ಮ, ನನ್ನ ಪ್ರೀತಿಯ ಮನಿ, ಈ ಥರ. ಆದರೆ ಯೂನಿವರ್ಸ್ಗೆ ನನ್ನ ಪ್ರೀತಿಯ ಯೂನಿವರ್ಸ್ ಅಥವಾ ಮೈ ಡಿಯರ್ ಯೂನಿವರ್ಸ್ ಅಂತ ಬರೆಯಲ್ಲ, ಥ್ಯಾಂಕ್ ಯು ಯೂನಿವರ್ಸ್ ಅಂತೀವಿ. ಯಾಕೆಂದರೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂದ್ರೆ ತುಂಬ ಇಷ್ಟ. ನಾವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ್ಬಿಟ್ರೆ ಅಲ್ಲೇ ನಾವು ಅರ್ಧ ಗೆದ್ದಂಗೆನೆ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ ಮೇಲೆ ಕೆಳಗೆ ಏನು ಬರಿಬೇಕು ಅಂತಂದರೆ, ಅದನ್ನು ಬರೆಯೋವಾಗ ನಿಮ್ಮ ತಲೆಯಲ್ಲಿ ಏನಿರಬೇಕು, ಯೂನಿವರ್ಸ್ ಅನ್ನೋದು ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ನೀವು ಲೆಟರ್ ಬರೆದು ಪೋಸ್ಟ್ ಮಾಡ್ತಾ ಇದ್ದೀರಾ. ಇದು ಆ ಥರನೇ ತಲೆಯಲ್ಲಿ ಇಟ್ಕೊಂಡೇ ಬರಿಬೇಕು ನೀವು. ಅಥವಾ ಸುಮ್ಮನೆ ಏನೋ ಬರೀತೀವಿ, ನಮ್ಮ ಮನಸ್ಸಲ್ಲಿರೋದು ಬರೆಯೋಣ ಅಂತ ಅಂದ್ಕೊಂಡ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಸೊ ಯೂನಿವರ್ಸ್ ಅನ್ನೋ ವ್ಯಕ್ತಿಗೆ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಅಲ್ಲಿ ಬರೆದು ಕಳಿಸ್ತಾ ಇದ್ದೀರಾ. ಹಾಗಾಗಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದಾಯ್ತಲ್ವಾ. ಅದ್ರ ಕೆಳಗೆ ಏನು ಬರೀತೀರಾ, ನಿಮಗಿರುವಂಥ ಪ್ರಾಬ್ಲಮ್ಸ್ ಅಂದರೆ ಹೇಗೆ, ನನಗೆ ಹಣದ ಕಷ್ಟ ಇದೆ, ನನಗೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ, ಜಾಬ್ ಸಿಗ್ತಾ ಇಲ್ಲ, ಈ ಥರ ಅಲ್ಲ, ಖಂಡಿತ ಅಲ್ವೇ ಅಲ್ಲ. ಯಾಕೆಂದರೆ ಇದೆಲ್ಲ ನೆಗೆಟಿವ್ ವರ್ಡ್ಸ್. ನಾವು ಆ ಥರ ಬರೆದ್ರೆ ಖಂಡಿತ ಅದನ್ನೇ ಕೊಡುತ್ತೆ ಯೂನಿವರ್ಸ್ ನಮಗೆ. ಅಲ್ಲಿ ಏನು ಬರೀತೀವೋ ಅದೇ ನಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗಿರುವಾಗ ನಾವೇನು ಬರೀಬೇಕು, ನಿಮಗೆ ಏನೇನು ಸಮಸ್ಯೆಗಳಿದೆಯೋ ಆ ಎಲ್ಲ ಸಮಸ್ಯೆಗಳನ್ನು ಪಾಸಿಟಿವ್ ಆಗಿ ಆಲ್ರೆಡಿ ನಡೆದ ಹಾಗೆ ಬರೀರಿ. ಫಸ್ಟು ನಿಮ್ಮ ಮನೆಯಲ್ಲಿ ಆರೋಗ್ಯದ ವಿಷಯದಲ್ಲಿ ಎಲ್ರಿಗೂ ಏನೇನು ಸಮಸ್ಯೆಗಳಿದೆ ನೋಡ್ಕೊಳ್ಳಿ. ಒಬ್ರೊಬ್ಬರ ಹೆಸರು ಬರೆದು, ನನ್ನ ಗಂಡ ಅಥವಾ ನನ್ನ ಹೆಂಡತಿಗೆ ಈ ಥರ ಪ್ರಾಬ್ಲಮ್ ಇದೆ, ಅದು ಸರಿಯಾಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ಅದ್ರ ಕೆಳಗಡೆ ಇನ್ನೊಬ್ಬರದು, ಈ ಥರ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ಏನೇನು ಸಮಸ್ಯೆಗಳಿದೆಯೋ ಡೀಟೇಲ್ಡ್ ಆಗಿ ಬರೀರಿ. ಅದಾದಮೇಲೆ ರಿಲೇಷನ್ಶಿಪ್ಸ್ನ ತಗೊಳ್ಳಿ. ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರಿಗೆ ಯಾರಿಂದ ಯಾರಿಗೆ ಆಗ್ತಿಲ್ಲ,
ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿ ಅಲ್ಲದೆ ಬೇರೆಯವರಿಂದ ಏನಾದರೂ ತೊಂದರೆ ಇದೆಯಾ, ಅಥವಾ ಬೇರೆಯವರ ಅವ್ರದ್ದು ಮತ್ತು ನಿಮ್ಮದು ರಿಲೇಷನ್ಶಿಪ್ ಅಷ್ಟಕ್ಕಷ್ಟೇ ಇದೆಯಾ, ಯಾರ ಜೊತೆ ನಿಮಗೆ ತೊಂದರೆ ಆಗ್ತಿದೆ, ಗಂಡನ ಜೊತೆನಾ, ಹೆಂಡತಿ ಜೊತೆನಾ, ಮಕ್ಕಳ ಜೊತೆನಾ, ಅಪ್ಪ ಅಮ್ಮನ ಜೊತೆನಾ, ಅತ್ತೆ ಮಾವನ ಜೊತೆನಾ, ಈ ರೀತಿ ಯಾರ ಜೊತೆ ನಿಮ್ಮ ಸಂಬಂಧ ಅಷ್ಟಕ್ಕಷ್ಟೇ ಇದೆಯೋ ಅವರ ಜೊತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ಬರೀರಿ. ಆರೋಗ್ಯದ ಸಮಸ್ಯೆ ಇದ್ದ ಜಾಗದಲ್ಲಿ ನನ್ನ ಮಂಡಿ ಈಗ ತುಂಬ ಚೆನ್ನಾಗಿದೆ, ನಾನೀಗ ಓಡೋಕ್ಕಾಗ್ತಿದೆ, ನನ್ನ ಕೈಯಲ್ಲಿ ಎಕ್ಸಸೈಸ್ ಮಾಡೋಕ್ಕಾಗ್ತಿದೆ. ಮಂಡಿ ನೋವಿದೆ ಅಂತ ಬರಿಬಾರ್ದು. ನೋವು ಅಂದರೆ ಅದು ಮತ್ತೆ ನೆಗೆಟಿವ್ ಆಯಿತು. ನನಗೆ ಮೈಗ್ರೇನ್ ತಲೆನೋವಿದೆ ಅಂತ ಅಂದ್ಕೊಳ್ಳೋಣ. ನನಗೀಗ ಆರೋಗ್ಯ ತುಂಬ ಚೆನ್ನಾಗಿದೆ. ಈ ರೀತಿ ಅಲ್ಲಿ ಯಾವುದೇ ನೋವುಗಳನ್ನು ಬರಿಬೇಡಿ. ಸುಮ್ಮನೆ ಆರೋಗ್ಯ ಚೆನ್ನಾಗಿದೆ, ನಾನು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ ಅಂತ ಬರ್ಕೊಂಡ್ರೇ ಸಾಕು. ಇನ್ನು ರಿಲೇಷನ್ಶಿಪ್ಸಲ್ಲಿ ಈ ಥರ ನಿಮಗೆ ಯಾರಿಂದ ತೊಂದರೆ ಆಗ್ತಿದೆಯೋ, ಸಪೋಸ್ ಗಂಡನಿಂದ ತೊಂದರೆ ಆಗ್ತಾ ಇದೆ ಅಂದರೆ, ನಾನು ನನ್ನ ಗಂಡ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ, ನಮ್ಮ ಸಂಸಾರ ತುಂಬ ಚೆನ್ನಾಗಿದೆ, ಇಬ್ಬರು ಒಬ್ಬರ ಜೊತೆ ಒಬ್ಬರು ಮಾತಾಡಿಕೊಂಡು ಇಬ್ಬರೂ ನಗ್ನಗ್ತಾ ತುಂಬ ಚೆನ್ನಾಗಿ ಸಂಸಾರ ಮಾಡ್ತಿದ್ದೀವಿ ಅಂತ ಬರ್ಕೊಳ್ಳಿ. ಅದೇ ಹೆಂಡತಿ ಜೊತೆ ಪ್ರಾಬ್ಲಮ್ ಆದರೂ ಇದೇ ರೀತಿ ಬರ್ಕೊಳ್ಳಿ. ಮಕ್ಕಳ ಜೊತೆ ಆದ್ರೂ, ಯಾರ ಜೊತೆ ಇದ್ರೂ ಇದನ್ನೇ ಫಾಲೋ ಮಾಡಿ. ಇನ್ನು ನೆಕ್ಸ್ಟ್ ಕೆಲಸದ ವಿಷಯಕ್ಕೆ ಬಂದರೆ, ಯಾರಿಗೆಲ್ಲ ಜಾಬ್ ಸಿಗ್ತಾ ಇಲ್ವೋ, ನಾನು ಬಯಸಿದ ನನ್ನ ಕನಸಿನ ಕೆಲಸ ನನಗೆ ಸಿಕ್ಕಿದೆ, ಯೂನಿವರ್ಸ್ ನನಗೆ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅಂತ ಬರ್ಕೊಳ್ಳಿ. ನಿಮ್ಮಲ್ಲಿ ಏನು ಕೊರತೆ ಇದೆಯೋ ಅದು ನಿಮಗೆ ಆಲ್ರೆಡಿ ಸಿಕ್ಕ ಹಾಗೆ ಇರೋ ಹಾಗೆ ಬರ್ಕೋಬೇಕು. ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಗ್ರೋತ್ ಇಲ್ವಾ, ಆಲ್ರೆಡಿ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋ ಆಗಿದೆ, ನನಗೆ ತುಂಬ ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಒಳ್ಳೆ ವ್ಯಾಪಾರ ಇದೆ, ನನಗೆ ಇಷ್ಟು ಪ್ರಾಫಿಟ್ ಬರ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್. ಆ ಥರ ನಿಮ್ಮ ಲೈಫಲ್ಲಿರೋ ಏನೇನು ಸಮಸ್ಯೆ ಇದೆಯೋ ಎಲ್ಲನೂ ಆಲ್ರೆಡಿ ಸಿಕ್ಕ ಹಾಗೆ ಪಾಸಿಟಿವ್ ಆಗಿ ಬರೀರಿ. ಎಲ್ಲೂ ಒಂದೂ ನೆಗೆಟಿವ್ ವರ್ಡ್ಸ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿವರೆಗೂ ಯೂನಿವರ್ಸು ಯಾವ್ಯಾವ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡಿದೆ, ಅಂದರೆ ನಿಮ್ಮ ಲೈಫಲ್ಲಿ ಏನೇನು ಕೊಟ್ಟಿದೆ ಅದಕ್ಕೂ ಧನ್ಯವಾದಗಳನ್ನು ತಿಳಿಸಿ ಬರೀಬೇಕು. ಯಾಕೆಂದರೆ ನಮಗೆ ಆಲ್ರೆಡಿ ಕೊಟ್ಟಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಿದ್ರೇ ಅಲ್ವಾ ನಮಗೆ ಬೇಕಾಗಿರೋದನ್ನು ಕೊಡೋದು. ಹಾಗಾಗಿ ನಿಮಗೆ ಏನೆಲ್ಲ ಕೊಟ್ಟಿದೆ ಇರೋದಕ್ಕೆ ಇವಾಗ ಗಂಡನ ಜೊತೆ ಸಮಸ್ಯೆ ಅಂದಾಗ ಬೇರೆ ಎಲ್ಲ ರಿಲೇಷನ್ಶಿಪ್ಸ್ ಚೆನ್ನಾಗಿದೆ ಅಲ್ವಾ, ಮಕ್ಕಳ ಜೊತೆ ಚೆನ್ನಾಗಿದೆ, ತಂದೆ ತಾಯಿ ಜೊತೆ ಚೆನ್ನಾಗಿದೆ, ಅಕ್ಕಪಕ್ಕ ಮನೆಯವ್ರ ಜೊತೆ ಚೆನ್ನಾಗಿದೆ, ಸಂಬಂಧಿಕರ ಜೊತೆ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ ಅದೇ ರೀತಿ ಹೆಂಡತಿ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂದರೆ ಮಕ್ಕಳ ಜೊತೆ ಚೆನ್ನಾಗಿದೆ, ತಂದೆ ತಾಯಿ ಜೊತೆ ಚೆನ್ನಾಗಿದೆ, ಬೇರೆ ಎಲ್ಲರ ಜೊತೆ ಚೆನ್ನಾಗಿದೆ ಅಲ್ವಾ. ಆ ಇರೋ ರಿಲೇಷನ್ಶಿಪ್ಸ್ಗೆ ಥ್ಯಾಂಕ್ಸ್ ಹೇಳಬೇಡ್ವಾ, ಹೇಳಬೇಕು ತಾನೆ. ಆ ರೀತಿ ಹಣದ ಸಮಸ್ಯೆ ಇದೆಯಾ, ನಿಮಗೆ ಆಲ್ರೆಡಿ ಊಟ ಮಾಡೋಕ್ಕೆ ಹಣ ಇದೆಯಾ, ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಹಣ ಇದೆಯಾ, ನೀವು ವಾಸ ಮಾಡ್ತಿರೋ ಮನೆ ಅದಕ್ಕೆ ಬಾಡಿಗೆ ಕಟ್ಟೋಕೆ ಅಥವಾ ಇರೋ ನಿಮ್ಮ ಸ್ವಂತ ಮನೆ ಇದ್ದರೆ ನೀವು ಕಟ್ಕೊಂಡಿರೋದಕ್ಕೆ ಹಣ ಇತ್ತಾ, ಆ ಹಣ ಎಲ್ಲ ಎಲ್ಲಿಂದ ಬಂತು, ಯೂನಿವರ್ಸ್ ಕೊಟ್ಟಿದ್ದಕ್ಕೆ ಅಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋದು ಬೇಡವಾ. ಈ ರೀತಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ಏನೇನಿದೆಯೋ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಏನೆಲ್ಲ ಬರೀತೀರೋ ಅದನ್ನೆಲ್ಲ ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು. ಅಂದರೆ ಇವಾಗ ನಡೀತಾ ಇರೋ ಥರ, ಇವಾಗ ನಿಮಗೆ ಸಿಕ್ಕಿದೆ, ನಿಮಗೆ ಬೇಕಾಗಿರುವಂಥ ಹಣ ನಿಮಗೆ ಸಿಕ್ಕಿದೆ ಈಗ, ಅದಕ್ಕೆ ಧನ್ಯವಾದಗಳು. ನಿಮಗೆ ಬೇಕಾಗಿರುವಂಥ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಈಗ, ಅದಕ್ಕೆ ಧನ್ಯವಾದಗಳು. ಈ ರೀತಿ ಪ್ರೆಸೆಂಟ್ ಟೆನ್ಸಲ್ಲೇ ಬರ್ಕೋಬೇಕು. ಎಲ್ಲ ಬರೆದ ಮೇಲೆ ಫ್ರಮ್ ಅಡ್ರೆಸ್ಸು ನಿಮ್ಮದು. ಟು ಅಡ್ರೆಸ್ ಯಾರಿಗೆ ಬರೀತೀರಾ, ಟು ಯೂನಿವರ್ಸ್. ಇಲ್ಲಿ ನಾವಿರೋದೇ ಯೂನಿವರ್ಸ್ ಒಳಗೆ, ಇನ್ನು ಅದಕ್ಕೆ ಇನ್ನೇನು ಅಡ್ರೆಸ್ ಇರುತ್ತೆ. ಬರೀ ಟು ಯೂನಿವರ್ಸ್ ಅಂತ ಬರೆದು ಅದನ್ನು ಕೈಯಲ್ಲಿ ಇಟ್ಕೊಂಡು ವಿಜುವಲೈಸೇಷನ್ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ. ಮಿರರಲ್ಲಿ ನೋಡಿ ಅದನ್ನು ಮತ್ತೊಮ್ಮೆ ಒಂದು 5-6 ಸಲ ಅಥವಾ 11 ಸಲ ನೀರು ಗ್ಲಾಸ್ ಕೈಯಲ್ಲಿ ಇಟ್ಕೊಂಡು ಮಿರರಲ್ಲಿ ನಿಮ್ಮನ್ನು ನೀವು ನೋಡ್ತಾ ಬೇಕಾದ್ರೆ ಇನ್ನೊಂದು ಸಲ ಓದ್ಕೊಳ್ಳಿ. ಅದನ್ನು ಹಲವಾರು ಸಲ ಓದ್ಕೊಂಡ್ಮೇಲೆ ಈ ರೀತಿ ಇದೇ ಥರನೇ ಬರೆದು ಒಂದು 11 ದಿನ ಅಥವಾ 5-6 ದಿನ, ನಿಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಈ ಥರ ಬರೆದು ಹೋಗಿ ಪಂಚಭೂತಗಳಲ್ಲಿ ಅರ್ಪಣೆ ಮಾಡೋದು. ಅಂದರೆ ಈಗ ಭೂಮಿ ತಾಯಿ ಅಂದ್ಕೊಳ್ಳಿ, ಎಲ್ಲಾದರೂ ಮಣ್ಣಲ್ಲಿ ಬಿಟ್ಟು ಬನ್ನಿ. ನಿಮ್ಮ ಗಾರ್ಡನ್ನೇ ಇದೆಯಾ, ಯಾರು ಏನು ನೋಡಿದ್ರು ಅವ್ರ ಗಾರ್ಡನ್ನಲ್ಲಿ ಅವ್ರೇನೋ ಮಾಡ್ಕೊಳ್ತಾ ಇದ್ದಾರೆ ಅಂದ್ಕೊಳ್ತಾರೆ, ಅಲ್ಲಿ ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ದಿನ ಬರೆದು ಅಲ್ಲಿ ಹೂತಿಟ್ಬಿಡಿ. ಭೂತಾಯಿಗೆ ನೀವು ಸಮರ್ಪಣೆ ಮಾಡಿದ ಹಾಗೆ ನಿಮ್ಮ ಎಲ್ಲ ವಿಷಸ್ಸನ್ನು. ಭೂತಾಯಿ ಕೂಡ ಯೂನಿವರ್ಸೇ ಅಲ್ವಾ. ಹಾಗಾಗಿ
ನಿಮಗೇನಾದರೂ ನಿಮ್ಮ ಮನೆ ಮುಂದೆ ಆ ಥರ ಪ್ರಾವಿಷನ್ ಇಲ್ವಾ, ಎಲ್ಲಾದರೂ ಪಾರ್ಕೋ ಅಥವಾ ಬೇರೆ ಎಲ್ಲಾದರೂ ಆಗುತ್ತಾ ನೋಡಿ. ಆದರೆ ಯಾರಾದರೂ ನೋಡಿ ನೀವೇನೋ ಮಾಯಮಂತ್ರ ಮಾಡಿಬಿಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ನೋಡಿ. ಆ ಥರ ಸಾಧ್ಯ ಆಗದೆ ಇರೋರು ಅರಳಿ ಮರ ಇರುತ್ತಲ್ವಾ, ಆ ಅರಳಿ ಮರ ಯಾವುದೇ ಮರನಾದರೂ ತಗೋಬೋದು. ಆದರೆ ಈ ಅರಳಿ ಮರ ಪವರ್ಫುಲ್ ಅಲ್ವಾ, ನಾವು ಎಷ್ಟು ಪೂಜೆ ಮಾಡ್ತೀವಿ, ಅದರ ಕೆಳಗಡೆ ನಾಗರ ಕಲ್ಲೆಲ್ಲ ಇರುತ್ತೆ, ಅಲ್ಲೆಲ್ಲ ಪೂಜೆ ಆಗ್ತಿರುತ್ತಲ್ವ. ಹಾಗಾಗಿ ದಿನ ಹೋಗಿ ಆ ಅರಳಿ ಮರಕ್ಕೆ ನೀವು ಈ ಥರ ಲೆಟರ್ ಬರೆದು ತೊಗೊಂಡು ಹೋಗಿ ಅರ್ಪಿಸ್ಬಿಟ್ಟು ಬನ್ನಿ. ಆ ಅರಳಿ ಮರಕ್ಕೆ ಎಲ್ಲಾದರೂ ಒಂದು ಕಡೆ ಸಿಕ್ಕಿಸ್ಬಿಟ್ಟು ಬನ್ನಿ, ಓಕೆನಾ. ಅಥವಾ ನೀವೇನಾದರೂ ನೀರಿರೋ ಕಡೆಯಲ್ಲಿದ್ದರೆ, ಬಾವಿನೋ ಹರಿಯೋ ನೀರು ಅಥವಾ ಎಲ್ಲಾದರೂ ಒಂದು ಕೆರೆ ಈ ಥರ ಏನಾದರೂ ಇರೋ ಕಡೆ ಇದ್ದರೆ ಬರೆದು ದಿನ ನೀರಲ್ಲಿ ಬಿಡ್ಬೋದು. ಅಥವಾ ಮಳೆ ಬಂದಾಗ ಕೂಡ ಮಳೆ ನೀರಲ್ಲಿ ಕೂಡ ಬಿಟ್ಬಿಡ್ಬೋದು ಬರೆದು. ಸೊ ಈ ರೀತಿ ಪಂಚಭೂತಗಳಲ್ಲಿ, ಇನ್ನು ಬೆಂಕಿಲಿ ಕೂಡ ಸುಟ್ಟುಬಿಟ್ಟು ಕೂಡ ನೀವು ಆಕಾಶನ ನೋಡಿಕೊಂಡು ಉಫ್ ಅಂತ ಓದ್ಬೋದು. ಇದು ಈಸಿ ಅಲ್ಲ ಅದಕ್ಕಿಂತ ಅಲ್ವಾ. ಸೊ ನೋಡಿ, ನಿಮಗೆ ಈ ಪಂಚಭೂತಗಳಲ್ಲಿ ಯಾವುದಕ್ಕೆ ಸಮರ್ಪಣೆ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ಅಷ್ಟು ಮಾಡಾದಮೇಲೆ ಎಲ್ಲಪ್ಪ ಇನ್ನೂ ನನಗೆ ಯೂನಿವರ್ಸ್ ಕೊಟ್ಟಿಲ್ಲ ಅಂತ ಕಾಯ್ತಾ ಇರಬೇಡಿ. ನಿಮ್ಮ ಕೆಲಸ ಆಯಿತು, ಇನ್ನೇನಿದ್ರು ಯೂನಿವರ್ಸ್ನ ಕೆಲಸ. ನೀವು ಬರೆದಾಗಿದೆ, ಯೂನಿವರ್ಸಿಗೆ ಗೊತ್ತಲ್ವ ಯಾವಾಗ ಕೊಡಬೇಕು ಅಂತ. ಯಾಕೆಂದರೆ ನೀವೇನೇನು ಬೇಕು ಅಂತ ಬರೆದಿದ್ದೀರೋ ಅದಕ್ಕೆ ನೀವೆಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ಆಮೇಲೆ ನೀವು ಎಷ್ಟು ಕಡಿಮೆ ನೆಗೆಟಿವ್ ಎಮೋಷನ್ಸ್ ಹೊರಗಾಗ್ತಿದ್ದೀರಾ, ಎಲ್ಲರ ಜೊತೆ ಹೇಗೆ ಬೆರೀತಾ ಇದ್ದೀರಾ, ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ ನೀವು ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ, ಇದನ್ನೆಲ್ಲ ಕೂಡ ಯೂನಿವರ್ಸ್ ಗಮನಿಸಬೇಕಲ್ವಾ. ಗಮನಿಸಿ ಆಮೇಲೆ ನಿಮಗೆ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಅದು ಯೂನಿವರ್ಸ್ನ ಕೆಲಸ. ಖಂಡಿತ ಕೊಡುತ್ತೆ, ಕೊಡದೆ ಅಂತೂ ಇರಲ್ಲ. ಆದರೆ ಕೇಳೋದು ನಿಮ್ಮ ಕೆಲಸ. ಯೂನಿವರ್ಸ್ನ ಕೇಳಿಬಿಟ್ಟು ಆಮೇಲೆ ತಾನೇ ಅದು ಕೊಡೋದು. ಕೇಳೋದಕ್ಕೆ ನೀವು ಸುಮ್ಮನೆ ಹಾಗೆ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಈ ರೀತಿ ಮಾಡಿ. ಸೊ ಈ ಥರ ಒಂದು ಲೆಟರ್ ಬರೆದು ಯೂನಿವರ್ಸ್ಗೆ ಸಮರ್ಪಣೆ ಮಾಡಿ. ದಿನ ಬೇಕಾದರೂ ಮಾಡಿ, ಅಥವಾ ನಿಮಗೆ ದಿನ ಹೋಗಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ಒಂದು ಸಲನೇ ಬರೆದು ಅದನ್ನು ಒಂದು 21 ದಿನ ಆ ಥರ ಮನೇಲಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ಅದನ್ನು ನೋಡಿ ಓದ್ಬಿಟ್ಟು ಒಂದು ಸಲ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ರಾತ್ರಿ ಮಲ್ಕೊಳ್ಳೋಕೆ ಮುಂಚೆನೂ ಅದನ್ನು ವಿಜುವಲೈಸೇಷನ್ ಮಾಡಿ ಮಲ್ಕೊಳ್ಳಿ. ಆಮೇಲೆ ಬಾಟಲ್ಗೆ ಇದನ್ನೇ ಇಟ್ಬಿಡಿ, ವಾಟರ್ ಬಾಟಲ್ ಟೆಕ್ನಿಕ್ಗೆ ಅದನ್ನೇ ನೀರು ಕೊಡಿರಿ. 21 ದಿನ ಆ ಥರ ಮಾಡಿ ಆಮೇಲೆ ಬೇಕಾದ್ರೆ ತಗೊಂಡು ಹೋಗಿ ಅದನ್ನು ಅರ್ಪಿಸ್ಬಿಡಿ. ದಿನ ಬರೆಯೋಕ್ಕೆ ಆಗಲ್ಲ ಅನ್ನೋರು, ಬರೆಯೋಕ್ಕಾಗತ್ತೆ ಅನ್ನೋರು ದಿನ ನಿಮ್ಮ ವಿಷಸ್ಸನ್ನು ಆಲ್ರೆಡಿ ಸಿಕ್ಕಿದೆ ಅಂತ ಪಾಸಿಟಿವ್ ಆಗಿ ಬರೆದು ಪ್ರೆಸೆಂಟ್ ಟೆನ್ಸಲ್ಲಿ ಬರೆದು ನೀವು ಯೂನಿವರ್ಸ್ಗೆ ಈ ರೀತಿ ಸಮರ್ಪಣೆ ಮಾಡಬಹುದು. ಇದನ್ನು ನಾನು ರೀಸೆಂಟಾಗಿ ಟ್ರೈ ಮಾಡಿದೆ. ಯೂನಿವರ್ಸ್ಗೆ ಬರೆದು ಯಾವುದೋ ಒಂದು ವಿಷಯ ನನ್ನ ಲೈಫಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಆ ವಿಷಯದಲ್ಲಿ ನಾನು ದಿನ ಈ ಥರ ಮಾಡಿದ ತಕ್ಷಣ ತುಂಬ ಬೇಗನೆ ನನಗೆ ಸಿಕ್ತು. ಆಮೇಲೆ ನನಗೆ ಅಲ್ಲದೆ ಇನ್ನೂ ಕೆಲವ್ರಿಗೆ ಹೇಳಿ ಅವ್ರಿಗೂ ಸಿಕ್ಕಾದ್ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಕೂಡ ಈ ರೀತಿ ಲೆಟರ್ ಬರೆದು ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಬೇಕೋ ಎಲ್ಲನ ಪಡ್ಕೊಂಡು ಎಲ್ಲರೂ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.